ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರ ಈ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಕೀ ಆನ್ಸರ್ ಅನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅವೆಲ್ಲ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನಾವಿಲ್ಲಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೇವೆ. ಅಧಿಕಾರವನ್ನ ಕಂಪನಿಯಿಂದ ಕ್ರೌನ್ಗೆ ಬದಲಾಯಿಸಿದ ಕಾನೂನು ಅಂತಂದ್ರೆ 1858. ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್. ಅದಾದ ನಂತರ ಆಡಳಿತದ ಪ್ರಾಥಮಿಕ ಘಟಕ ಅಂದ್ರೆ ಅದು ಜಿಲ್ಲಾಡಳಿತ. ಚಿತ್ರದಲ್ಲಿ ಚಿತ್ರವನ್ನ ನೋಡಿದ್ರೆ ಸಾಕು ನಮಗೆ ಇವರು ಸಾವಿತ್ರಿಬಾಯಿ ಫುಲೆ ಅಂತ ಕಾಣಿಸ್ತಾರೆ. ಸೊ ಹೀಗಾಗಿ ಆನ್ಸರ್ ಬಿ. ಅದಾದ ನಂತರ RTE ನ ವಿಸ್ತೃತ ರೂಪ ಅಂತಂದ್ರೆ ರೈಟ್ ಟು ಎಜುಕೇಶನ್. ಅದಾದ ನಂತರ ರೈಟ್ ಟು ಎಜುಕೇಶನ್, ಹಾಗಾಗಿ ಎರಡನೇ ಆನ್ಸರ್ ಮಾತ್ರ ಇಲ್ಲಿ ಎರಡನೇ ಆನ್ಸರ್ ಸರಿ. ಇಲ್ಲಿ 2 ಅಂತ ಇದೆಯಲ್ವಾ, ಸೊ ಇಲ್ಲಿ ಸರಿ ಇದೆ, ಕರೆಕ್ಟ್ ಆಗಿದೆ, ರೈಟ್ ಟು ಎಜುಕೇಶನ್. ಅದಾದ ನಂತರ ಭಾರತದ ಚುನಾವಣಾ ಆಯೋಗದ ಅಧಿಕಾರಾವಧಿ ಅಂದ್ರೆ ಆಯುಕ್ತರ ಅಧಿಕಾರಾವಧಿ ಅಂದ್ರೆ 6 ವರ್ಷ. ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನದ ನಾಯಕರಾಗಿದ್ರು. ಅದಾದ ನಂತರ ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನ. ನೆಕ್ಸ್ಟ್ ನೋಡೋದಾದ್ರೆ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಂದು ಭಯೋತ್ಪಾದನಾ ಸಂಘಟನೆ. ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ 5. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ ಅಂತಂದ್ರೆ 1856. ಅದಾದ ನಂತರ ಲೀಗ್ ಆಫ್ ನೇಷನ್ಸ್ ಅಂದ್ರೆ 1920. ದ ರಿಪಬ್ಲಿಕ್ ಅಂದ್ರೆ ಜೀನ್ ಬೋಡಿನ್. ಅದಾದ ನಂತರ ಇಲ್ಲಿ ಈ ಒಂದು ಪ್ರಶ್ನೆಗೆ ಡಿ ಬರುತ್ತಲ್ವಾ ಆನ್ಸರ್, CTBT. 1 ನಿಮಿಷ, ಓಕೆ ಹಾಕಿದ್ದೀನಿ ನೋಡಿ ಆನ್ಸರ್. ನೆಕ್ಸ್ಟ್ ನೋಡೋದಾದ್ರೆ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು? ರಾಜ್ಯಾಂಗ ರಚನಾ ಸಭೆ. ಪಂಚಮರು ಅಂತಂದ್ರೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂಥವ್ರನ್ನ ಪಂಚಮರು ಅಂತ ಕರಿತೀವಿ, ಅಥವಾ ದಲಿತರಂತೂ ಬರದೆ ಓಕೆ ಅಕ್ಸೆಪ್ಟಬಲ್. ಅದಾದ ನಂತರ ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ? ರಾಮನಗರ ಜಿಲ್ಲೆಗೆ. ಏನೇನು ಪ್ರಶ್ನೆಗಳನ್ನ ನಾವು ಕೊಡ್ತಾ ಇದ್ದೀನಿ, ಎಲ್ಲಾ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ. ವರ್ಣಭೇದ ನೀತಿ ಅಂತಂದ್ರೆ ಏನು? ಬಿಳಿಯರು ಮತ್ತು ಕರಿಯರ ನಡುವಿನ ತಾರತಮ್ಯ ಭಾವನೆಯನ್ನ ವರ್ಣಭೇದಿ ಅಂತ ಕರೀತಾರೆ. ಜಗತ್ತಿನಲ್ಲಿ ಯಾವುದೇ ಶಕ್ತಿ ಬಣವನ್ನ ಸೇರದೆ ತಟಸ್ಥವಾಗಿರುವುದೇ ಅಲಿಪ್ತ ನೀತಿ. ನಾವು ಯುದ್ಧ ಮಾಡೋದಿಲ್ಲ, ನಾವು ತಟಸ್ಥವಾಗಿರ್ತೀವಿ ಅನ್ನೋದನ್ನೇ ಅಲಿಪ್ತ ನೀತಿ ಅಂತ ಕರಿತೀವಿ. ಅದಾದ ನಂತರ ಉಪಚುನಾವಣೆ ಅಂತಂದ್ರೆ ಏನು? ಒಂದು ವರ್ಷದ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾದ ಅಭ್ಯರ್ಥಿ ಅಥವಾ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ಕೊಟ್ಟರೆ, ಮರಣ ಹೊಂದಿದ್ರೆ, ಯಾವುದೇ ಕಾರಣದಿಂದ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡ್ರೆ ಆ ಸ್ಥಾನಕ್ಕೆ 6 ಮಂತ್ ಒಳಗಾಗಿ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಯನ್ನು ಉಪಚುನಾವಣೆ ಅಂತ ಕರಿತೀವಿ. ಲೋಕಸೇವಾ ಆಯೋಗದ ಸದಸ್ಯರಿಗಿರ್ತಕ್ಕಂಥ ಅರ್ಹತೆಗಳು: ಒಟ್ಟು ಸದಸ್ಯರ ಅರ್ಧದಷ್ಟು ಸದಸ್ಯರು 10 ವರ್ಷದ ಆಡಳಿತದ ಸೇವಾ ಅನುಭವವನ್ನು ಹೊಂದಿರಬೇಕು. ಅದಾದ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರಬೇಕು. ಇದಿಷ್ಟನ್ನು ಬರಬೇಕು. ಓಕೆ. ಅದಾದ ನಂತರ ಆಡಳಿತದಲ್ಲಿ ಅನಾಮಧೇಯತೆ ಇಲ್ಲಿ ಕೊಟ್ಟಿದ್ದೇನೆ. ಶಿಕ್ಷಣ ಸಂಘಟನೆ ಹೋರಾಟ, ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು. ನೆರೆಹೊರೆ ಶಾಂತಿ ಸಮಿತಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ಆನ್ಸರ್, ನೀವು ನೋಡ್ಕೊಳ್ಳಿ. ನೆರೆಹೊರೆಯ ಪ್ರದೇಶಗಳಲ್ಲಿ ಕೋಮು ಹಿಂಸಾಚಾರ ನಡೆದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು, ಕೋಮು ಹಿಂಸಾಚಾರದ ಸ್ಥಳಗಳಲ್ಲಿ ಶಾಂತಿಯನ್ನು ಕಾಪಾಡಲು, ಕೋಮು ಸೌಹಾರ್ದತೆಯನ್ನು ಕಾಪಾಡಲು ವಿವಿಧ ಕೋಮುಗಳ ನಾಯಕರನ್ನ ಒಳಗೊಂಡಿರ್ತಕ್ಕಂಥ ಸಮಿತಿ ನೆರೆಹೊರೆ ಶಾಂತಿ ಸಮಿತಿ. ಆಯ್ತಾ. ಖಾಸಗೀಕರಣವು ಬ್ರಿಟನ್ ಮತ್ತು ಅಮೆರಿಕಾದಲ್ಲಿ 1980ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 1990ರಲ್ಲಿ ಇಂಡಿಯಾದಲ್ಲಿ ಪ್ರಾರಂಭ ಆಗುತ್ತೆ. ಈ ಕೆಳಗಿನ ಚಿತ್ರವನ್ನು ನೋಡಿದ ತಕ್ಷಣ ನಮ್ಗೆ ಏನಂತಂದ್ರೆ ಶಕ್ತಿ ರಾಷ್ಟ್ರಗಳ ಗುಂಪು ಶಕ್ತಿ ಬಣ ಅಂತ ಕರೀತಾರೆ. ಉದಾಹರಣೆಗೆ ಅಮೆರಿಕದ ನ್ಯಾಟೋ, ಸಿಯಾಟೋ, ಸೆಂಟೋ, ವಾರ್ಸಾ ಎಲ್ಲ ಇದೆ. ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರು ಅಂದ್ರೆ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ನೋಡೋದಾದ್ರೆ ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ. ಇಲ್ಲಿ ಆಲ್ರೆಡಿ ನಾವು ಟಿಪ್ಪಣಿಯನ್ನು ಬರೆದಿದ್ದೀವಿ. ಈ ಆನ್ಸರ್ ಅನ್ನ ನೀವು ನೋಡ್ತಾ ಹೋಗಬೇಕು. ಕ್ವಶನ್ ಅಂಡ್ ಆನ್ಸರ್ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿ ಸರಿಯಾಗಿ ಉತ್ತರವನ್ನು ನೋಡಬೇಕು. ಇದೇ ಕ್ವಶನ್, ಇವೇ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಈ ಒಂದು ಚಿತ್ರವನ್ನು ನೋಡಿ, ಅಂದ್ರೆ ಚಿತ್ರವನ್ನು ವೀಕ್ಷಿಸಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಕೊಟ್ಟಿದ್ದೀನಿ. ಈ ಕೆಳಗಿದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ರಾಜ್ಯಗಳು 28 ಇದೆ, 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನ ವಿವರಿಸಿ ಅಂತ ಇದೆ, ಅಲ್ಲಿದೆ, ನೀವು ನೋಡ್ಕೊಳ್ಳಿ. ಕೆಳಗಂಡ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ, ಯಾವ ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದೀನಿ ನಾನು. ಹಿಂದುಳಿದ ವರ್ಗಗಳ ಚಳುವಳಿಗಳಾವು, ಇಲ್ಲೆಲ್ಲ ಪ್ರಶ್ನೆ ಇದೆ, ನೋಡ್ತಾ ಹೋಗಿ. ಉತ್ತರನೂ ಇಲ್ಲಿ ಕೊಟ್ಟಿದ್ದೀನಿ ನಾನು. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅನ್ನುವಂತಹ ಪ್ರಶ್ನೆ ಫಿಕ್ಸ್ ಪ್ರಶ್ನೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಶ್ನೆಗೂ ಆನ್ಸರ್ನು ನಾನು ಇಲ್ಲೇ ಕೊಡ್ತಾ ಇದ್ದೇನೆ, ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಬಡತನ, ಜನಸಂಖ್ಯಾ ಸ್ಫೋಟ ಆಗಿರ್ಬೋದು, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು, ಸಂವಿಧಾನದಲ್ಲಿ ಇರತಕ್ಕಂಥ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳನ್ನ ತಿಳಿಸಿ. ಇಲ್ಲಿದೆ ರಾಷ್ಟ್ರೀಯ, ನೋಡಿ ಸಿಂಪಲ್ ಆಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ರೆ 352, ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ 356, ಅದಾದ ನಂತರ ಇನ್ನೊಂದು 360. ಸೀರಿಯಲ್ ವೈಸ್ ಇದೆ, ಅದನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಸಾಮಾನ್ಯ ಸ್ಥಿತಿ. ಈ ಪ್ರಶ್ನೆಗಳನ್ನ ಕೆಲವೊಂದ್ಸಲ ಕೇಳಿದ್ದಿಲ್ಲ, ಈ ಸಲ ಇದು ಟ್ರೆಂಡಿಂಗ್ ಅಲ್ಲಿ. ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ನಾನು ವಿವರಿಸಿ ಕೊಟ್ಟಿದ್ದೀನಿ, ನೀವು ಈ ಆನ್ಸರ್ ಅನ್ನ ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಪಾತ್ರವನ್ನು ವಿವರಿಸಿ. ಇಲ್ಲಿ ಆಲ್ರೆಡಿ ಇದೆ. ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ 19 ಭಾಗ ಇದೆ, 111 ವಿಧಿಗಳನ್ನ ಆರ್ಟಿಕಲ್ನ ಒಳಗೊಂಡಿರ್ತಕ್ಕಂಥದ್ದು. ಇದು ನ್ಯೂಯಾರ್ಕ್ ನಲ್ಲಿ ಸ್ಥಾಪಿಸಲಾಗಿದೆ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇದೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಅನ್ನು ಕೊಟ್ಟಿದ್ದೀನಿ, ಓದ್ತಾ ಹೋಗಿ. ಪ್ರಶ್ನೆ ಅಂಡ್ ಆನ್ಸರ್ ಇಲ್ಲೇ ಇದೆ. ಸಾರ್ಕ್ನ ಪ್ರಾದೇಶಿಕ ಕಚೇರಿಗಳು, ಸಾರ್ಕ್ನ ಅಭಿವೃದ್ಧಿ ನೀತಿ, ಸಾಮಾಜಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಅದಾದ ನಂತರ ಸರಕು ಸಾಮಗ್ರಿಗಳ ಕ್ಷೇತ್ರ, SAARC, ಜನರಿಂದ ಜನರಿಗಾಗಿ ಸಂಪರ್ಕ, ಶೈಕ್ಷಣಿಕ ಸಹಕಾರ,
ನೆಕ್ಸ್ಟ್ ಭಾಗ ಡಿ ನಲ್ಲಿ ಒಂದು ಫಿಕ್ಸ್ ಪ್ರಶ್ನೆ, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಫಿಕ್ಸ್ ಪ್ರಶ್ನೆ. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷದಲ್ಲಿ ಒಳಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವರ ಪಕ್ಷಗಳು. ಇಲ್ಲಿ ಈ ಎರಡನ್ನ ಎಕ್ಸ್ಟ್ರಾ ಇದೆ, ಬೇಕಂದ್ರೆ ಬರೀಲಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಅದರ ಉದಾಹರಣೆ ವಿವರಣೆನ ನಾನು ಕೊಟ್ಟಿದ್ದೀನಿ. ಪಕ್ಷಾಂತರ ಪಿಡುಗು, ಪಕ್ಷವನ್ನು ಬಿಟ್ಟು ಹೋಗುವಂಥದ್ದು. ಉಪಸಂಹಾರ 10 ಅಂಕದ ಪ್ರಶ್ನೆ ಆಗಿರ್ಬೋದು, 5 ಅಂಕದ ಪ್ರಶ್ನೆ ಆಗಿರ್ಬೋದು. ಪೀಠಿಕೆ ಉಪಸಂಹಾರ ಕಡ್ಡಾಯವಾಗಿ ಒಳಗೊಂಡಿರಬೇಕು. ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ, ಅದರ ನಿವಾರಣೋಪಾಯಗಳನ್ನು ವಿವರಿಸಿ. ಇಲ್ಲಿ ಕೊಟ್ಟಿದ್ದೀನಿ. ಪರಿಹಾರವಾಗಿ ಕಡ್ಡಾಯ ಶಿಕ್ಷಣ, 86ನೇ ಸಂವಿಧಾನ ತಿದ್ದುಪಡಿ, ಈ ಕಾಯ್ದೆ ಮುಖ್ಯಾಂಶಗಳು. ಉಪಸಂಹಾರ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಈ ಮೂರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಅಂತ ಹೇಳಿದ್ದೇನೆ. ಇದನ್ನ ನೀವು ನೋಡ್ತಾ ಹೋಗಿ, ಇದರ ಆನ್ಸರ್ನ ಇಲ್ಲಿ ಕೊಟ್ಟಿದ್ದೀನಿ, ನೀವು ಎಲ್ಲ ಕರೆಕ್ಟಾಗಿ ನೋಡ್ತಾ ಹೋಗಬೇಕಾಗುತ್ತೆ. ಉದಾರೀಕರಣದ ಅರ್ಥ ಗ್ರಾಹಕ ಸ್ನೇಹಿ, ಸರ್ಕಾರದ ನೀತಿಗಳಿಂದ ಮುಕ್ತ, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ. ಕೆಲವೊಂದಿಷ್ಟು ಪಾಯಿಂಟ್ ಇದೆ. ರಾಜಕೀಯ ಪರಿಣಾಮದಲ್ಲಿ ಇಲ್ಲಿ 5 ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ಕೊಟ್ಟಿದ್ದೀನಿ, ಒಂದೊಂದಾಗಿ ನೋಡ್ತಾ ಹೋಗಿ. ಭಾರತದ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ತಿಳಿಸಿ. ವಿಡಿಯೋನ ಕೊನೆ ತನಕ ನೋಡ್ಬೇಕು, ಅಂದಾಗ ಮಾತ್ರ ಇದು ನಿಮಗೆ ಲಾಭ ಆಗುತ್ತೆ. ಉಪಸಂಹಾರ. ಈಗ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇಲ್ಲಿದೆ, ಪ್ರಶ್ನೆಗಳೆಲ್ಲ ನೋಡ್ತಾ ಹೋಗಿ. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಒಂದು PDF ಅನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.